ಧೀರ 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 ಸುರ ಸುಲ್ತಾನ ಧೀರ ಬೆಂಗಳೂರಿಂದ ಚೆನ್ನೈಗೆ ಯಾಕೆ ಬರ್ತಾ ಇದ್ದಾನೆ? ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇದ್ದಾವೆ. IPL 2027 ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡೋ ಜವಾಬ್ದಾರಿ ನಂದು. ಅಲ್ಲಿನ ಫಸ್ಟ್ ಅಪ್ಡೇಟ್, VVS ಲಕ್ಷ್ಮಣ್ ಸರ್ ಅವರು ಆಲ್ ಸೆಟ್ ನಮ್ಮ ಟೀಮ್ ಇಂಡಿಯಾದ ಚೀಫ್ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ BCCI ಇದ್ದರು VVS ಲಕ್ಷ್ಮಣ್ ಸರ್ ಅವರಿಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಜಿತ್ ಅಗರ್ಕರ್ ಅವರ ಇನ್ನೂ ಮೈಟ್ ಬಿ ಇನ್ನೊಂದು ವರ್ಷ ಇರಬೇಕು ಅವ್ರದ್ದು ಕಾಂಟ್ರಾಕ್ಟ್. ಬಟ್ ಸ್ಟಿಲ್ ನಮ್ಮ BCCI ಇದ್ದವರು ನಮಸ್ಕಾರಪ್ಪ ಅಂತ ಹೇಳೋಕೆ ರೆಡಿಯಾಗಿದ್ದಾರೆ. ಅಜಿತ್ ಅಗರ್ಕರ್ ಅವ್ರದ್ದು ಎಕ್ಸ್ಟೆಂಡೆಡ್ ಪೊಸಿಷನ್ ಟಿಲ್ 2027 ಆ ಒಂದು ODI ವರ್ಲ್ಡ್ ಕಪ್ ವರೆಗೆ ಇದೆ. ಬಟ್ ನಮ್ಮ BCCI ಅಫಿಷಿಯಲ್ಸ್, ಕೆಲವೊಂದು ಅಫಿಷಿಯಲ್ಸ್ ಲಕ್ಷ್ಮಣ್ ಸರ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡೋಕೆ ನೋಡ್ತಾ ಇದ್ದಾರೆ ಬಾಸ್. ಡಿಸ್ಕಷನ್ ಸ್ಟೇಜ್ ಅಲ್ಲಿ ಇದೆ. ಡಿಸ್ಕಷನ್ ವಿಲ್ ಬಿ ಮೇಡ್ ಆನ್ ಸೆಪ್ಟೆಂಬರ್ ಮಂತ್ ಅಲ್ಲಿ. ಹ್ಯೂಸ್ ಅಪ್ಡೇಟ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ VVS ಲಕ್ಷ್ಮಣ್ ಸರ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಒಂದು ಬೆಟರ್ ಫ್ಯೂಚರ್ ಇರುತ್ತೆ. ಇಂಡಿಯಾ ಡೊಮೆಸ್ಟಿಕ್ ಮತ್ತು ಎಲ್ಲಾ ಎಕ್ಸ್ಪೀರಿಯನ್ಸ್ ನಮ್ಮ VVS ಲಕ್ಷ್ಮಣ್ ಸರ್ ಅವರಿಗಿದೆ. ಏನಾದ್ರು ಇವರಿಗೆ ಆಸ್ ಎ ಚೀಫ್ ಸೆಲೆಕ್ಟರ್ ಆಗಿ ಪಿಕ್ ಮಾಡಿದ್ರೆ ಯಾರಿಗೆ ಕೂಡ ಅನ್ಯಾಯ ಆಗೋಕೆ ಬಿಡಲ್ಲ ಅಂತ ಒಂದು ಕ್ಯಾಂಡಿಡೇಟ್ VVS ಲಕ್ಷ್ಮಣ್ ಸರ್ ಅವರು. ಸೊ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಹ್ಯಾಪಿ ಆಗೋದು ಗ್ಯಾರಂಟಿ ಈ ಒಂದು ಅಪ್ಡೇಟ್ ನ ಕೇಳಿ. ಅಜಿತ್ ಅಗರ್ಕರ್ ಸಾಕಷ್ಟು ಪಾಲಿಟಿಕ್ಸ್ ಮಾಡ್ತಾ ಇದ್ರು. ಪರ್ಫಾರ್ಮೆನ್ಸ್ ಕೊಡೋರನ್ನ ಬಿಟ್ಗೇಸಿ ನಾನ್ ಪರ್ಫಾರ್ಮೆನ್ಸ್ ಕೊಡೋ ಪ್ಲೇಯರ್ಸ್ಗೆ ಪಿಕ್ ಮಾಡ್ತಾ ಇದ್ರು. ಬಟ್ ಈಗ ಗುಡ್ ಡೇಸ್ ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ. ನಮ್ಮ BCCI ಇದ್ದವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ VVS ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲೇಬೇಕು. ಸೊ ನೀವೇನಂತೀರಾ? VVS ಬರ್ಬೇಕಾ ಅಥವಾ ಬೇಡ? ಕಮೆಂಟ್ಸ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ರಿಷಬ್ ಪಂತ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರಿಷಬ್ ಪಂತ್ becomes the highest taxpayer from Uttarakhand. Rishabh Pant emerged as the highest individual taxpayer in Uttarakhand after paying 23.84 crore income tax ಫೈನಾನ್ಷಿಯಲ್ ಇಯರ್. ಒಂದು ವರ್ಷಕ್ಕೆ 23 ಕೋಟಿ ರೂಪಾಯಿ ಪೇ ಮಾಡ್ತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಗಿ. ವಾವ್. ಓಕೆ, ಅದೆಲ್ಲ ಇರಲಿ. ಈಗ ಮೇನ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. IPL 2027 ಬೆಂಗಳೂರಿನಿಂದ ಚೆನ್ನೈಗೆ ಯಾರು ಬರ್ತಾ ಇದ್ದಾರೆ? ಧೀರ ಶೂರ ಅಂತೇಳಿ ಚೆನ್ನೈ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಆ ಒಂದು ಹಾರ್ದಿಕ್ ಪಾಂಡ್ಯಗೋಸ್ಕರ. ಸೊ ನಾನು ನಿನ್ನೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. IPL 2027 ಅಲ್ಲಿ CSK ಒಂದು ಟ್ರೈನಿಂಗ್ ಕ್ಯಾಂಪ್ ಇರುತ್ತೆ, ಫಿಟ್ನೆಸ್ ಕ್ಯಾಂಪ್ ಇರುತ್ತೆ, ಮೀಟಿಂಗ್ ಇರುತ್ತೆ ಅಂತೇಳಿ. ಅದು ಇವತ್ತು ಅಥವಾ ನಾಳೆ ಇರುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ. ಆದ್ರೆ ಕೆಲವೊಬ್ರು ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದ್ರು. ಬಟ್ ಯು ಕ್ಯಾನ್ ಸಿ, ನಿನ್ನೆ ವಿಡಿಯೋ ಮಾಡಿದ್ರೆ ನೀವು ಹೋಗಿ ಚೆಕ್ ಮಾಡಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ. ಕೆಲವೊಬ್ರು ಕಮೆಂಟ್ಸ್ ಮಾಡಿದರೆ, ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿದರೆ, ನೀನ್ ಏನ್ ಹೇಳ್ತಾ ಎಲ್ಲ ಫೇಕ್ ಅಂತೇಳಿ ಕಮೆಂಟ್ಸ್ ಮಾಡಿದ್ದಾರೆ. ಆಕ್ಚುಲಿ ಅಪ್ಡೇಟ್ ಏನಪ್ಪ ಅಂದ್ರೆ, ಕಾರ್ತಿಕ್ ಶರಮ್ ಅವರು ನಿನ್ನೆ ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ ಫಿಟ್ನೆಸ್ ಕ್ಯಾಂಪ್ಗೋಸ್ಕರ. ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಜಾಯಿನ್ ಆಗ್ತಾ ಇದ್ದಾರೆ ಇವತ್ತು ಡೆಫಿನೆಟ್ಲಿ ಆಗಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, MSD ಅವರು ಚೆನ್ನೈಲಿದ್ದಾರೆ. CSK CEO ಕಾಶಿ ವಿಶ್ವನಾಥನ್ ಅವರು ಕೂಡ ವೆಕೇಶನ್ ಮುಗಿಸಿಕೊಂಡು ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಬಿಗ್ ಫಿಟ್ನೆಸ್ ಕ್ಯಾಂಪ್ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಈ ಒಂದು ಫಿಟ್ನೆಸ್ ಕ್ಯಾಂಪ್ಗೆ ಕುಂಫು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಎಂಟ್ರಿ ಕೊಡ್ತಾ ಇದೆ ಅಂತೇಳಿ ಅಪ್ಡೇಟ್ ಇದೆ. ಜಸ್ಟ್ ಥಿಂಕ್ ಮಾಡಿ, ಬೆಂಗಳೂರಿಂದ ಚೆನ್ನೈ ಎಷ್ಟು ದೂರ ಏನಿಲ್ಲ. ಈ ಒಂದು ಫಿಟ್ನೆಸ್ ಕ್ಯಾಂಪ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೆಂಗಳೂರಿಂದ ಚೆನ್ನೈಗೆ ಎಂಟ್ರಿ ಕೊಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಅಟ್ ಪ್ರೆಸೆಂಟ್ ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಏನಾದ್ರೂ ಒಂದೇ ಒಂದು ಫೋಟೋ ಕಂಡ್ರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಅಟ್ ಪ್ರೆಸೆಂಟ್ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಟಾಕು ಸಾಕಷ್ಟು ನಡೀತಾ ಇದೆ. ಏನಾದ್ರೂ ಬೈ ಚಾನ್ಸ್ ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಎಂಟ್ರಿ ಕೊಟ್ರೆ ಆಲ್ಮೋಸ್ಟ್ ಕನ್ಫರ್ಮ್ 100% ಈ ಒಂದು ಟ್ರೇಡ್. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದೇವೆ ಹಾರ್ದಿಕ್ ಪಾಂಡ್ಯ ಅವರು ಬೆಂಗಳೂರಿಂದ ಚೆನ್ನೈಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ. ಅದು ಆಲ್ಮೋಸ್ಟ್ ಇವತ್ತೇ
ಅವ್ನು ಏನಾದ್ರು ಇನ್ಫಾರ್ಮೇಶನ್ ಬಂತಪ್ಪ, ಫೋಟೋಸ್ ಏನಾದ್ರು ಸಿಕ್ತಪ್ಪ ಅಂದ್ರೆ ನಾನು ನಿಮಗೆ ಸ್ಟ್ರೈಟ್ ಅವೇ ಆನ್ಸರ್ ಮಾಡ್ತೀನಿ, ಅಪ್ಡೇಟ್ ನಾವು ಕೊಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ ಮಾತ್ರ ಮಿಸ್ ಮಾಡಕ್ ಹೋಗಬೇಡಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿರಿ. ಅಪ್ಡೇಟು CSK ಫಿಟ್ನೆಸ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಈ ಒಂದು ಫಿಟ್ನೆಸ್ ಕ್ಯಾಂಪ್ಗೆ ಕಾರ್ತಿಕ್ ಶರ್ಮ ಅವರು ಜಾಯ್ನ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅವರು ಒಂದು ಪಿಕ್ ನ ಅಪ್ಲೋಡ್ ಮಾಡಿದ್ದಾರೆ. ಮತ್ತು ಒನ್ ಆಫ್ ದಿ ಬಿಗ್ ರಿಪೋರ್ಟರ್ ರೋಹಿತ್ ಜುಗ್ಲನ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ. ರೋಹಿತ್ ಜುಗ್ಲನ್ ಅವರ ಟ್ವೀಟ್ ಏನಪ್ಪ ಅಂದ್ರೆ, ಆಲ್ ಆಫರ್ಸ್ ಆರ್ ಇನ್ ದ ಸೇಮ್ ಸಿಟಿ. ಜಸ್ಟ್ ಡಿಕೋಡ್ ಮಾಡಿ ಈ ಒಂದು ಟ್ವೀಟ್ ನ ಅಲ್ಲಿ ಆಲ್ ಅಂತ ಬರ್ಕೇಸಿ ಟಿಕ್ ಮಾರ್ಕ್ ಆಗಿದ್ದಾರೆ. ಅಂದ್ರೆ ಆಲ್ ಅಂದ್ರೆ ಆಲ್ ರೌಂಡರ್. ಅದೇ ರೀತಿಯಾಗಿ ಸೇಮ್ ಸಿಟಿಯಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ರೋಹಿತ್ ಅವರು CSK ಕ್ಯಾಪ್ ಅನ್ನು ಹಾಕಿಕೊಂಡಿದ್ದಾರೆ. ಸೊ ಈ ಒಂದು ಡಿ ಕೋಡ್ ನ ಪ್ರಕಾರ ಆಲ್ ರೌಂಡರ್ ಹಾರ್ದಿಕ್ ಪಾಂಡ್ಯ ನನ್ನದನ್ನು ಸಾಕಷ್ಟು ಟ್ರೆಂಡ್ ಆಗ್ತಿರುವಂತಹ ಪ್ಲೇಯರು, ಆಲ್ ರೌಂಡರ್ ಸೇಮ್ ಸಿಟಿ ಚೆನ್ನೈಯಲ್ಲಿ ಎಂಟ್ರಿ ಕೊಡೋದು, ವಿಚ್ ಇಸ್ ಬಿಗ್ ಸರ್ಪ್ರೈಸ್. ನೋಡಮ್ಮ, ಏನಾದ್ರು ಪಿಕ್ಸ್ ಅಥವಾ ಏನಾದ್ರು ಮೋರ್ ಇನ್ಫಾರ್ಮೇಶನ್ ಅಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಲ್ ನೋಟಿಫಿಕೇಶನ್ ಮಾಡಿ, ವಿಡಿಯೋನ ಲೈಕ್ ಮಾಡ್ರಿ. ಮತ್ತು ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ರಿ. ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.